ನಮಸ್ಕಾರ ಗೆಳೆಯರೇ, ಇತ್ತೀಚೆಗೆ ಕೇರಳದ ನ್ಯಾಯಾಲಯವು ಒಂದು ಐತಿಹಾಸಿಕ ತೀರ್ಪನ್ನ ಕೊಡುತ್ತೆ. ಅದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಕ್ಟೋಬರ್ 2022ರಲ್ಲಿ ಶರಣ್ ರಾಜ್ ಎಂಬ ಹುಡುಗ ಅಸಹಜವಾಗಿ ಸಾವನ್ನಪ್ಪಿರ್ತಾನೆ. ಅವನ ಸ್ನೇಹಿತರು, ಕುಟುಂಬದವರು ಅದು ಅಸಹಜ ಸಾವು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ವಿಷಯವನ್ನ ಪೊಲೀಸರು ತನಿಖೆ ಶುರು ಮಾಡಿದಾಗ ಗ್ರೀಷ್ಮಾ ಅನ್ನೋ ಹುಡುಗಿ ಪಾತ್ರ ಕಾಣಿಸ್ಕೊಳ್ತೆ. ಇನ್ನು ಈ ಗ್ರೀಷ್ಮಾ ಯಾರು ಅಂತ ನೋಡಿದ್ರೆ, ಸತ್ತು ಹೋಗಿದ್ನಲ್ಲ ಅವನ ಪ್ರೇಯಸಿ. ಗ್ರೀಷ್ಮಾ ಮತ್ತು ಶರಣ್ ರಾಜ್ 2021ರಿಂದ ಪ್ರೀತಿಸಿರ್ತಾರೆ. ಆದ್ರೆ ಗ್ರೀಷ್ಮಾ ಮನೆಯವರು ಈ ಪ್ರೀತಿಯನ್ನ ಒಪ್ಪಿರಲಿಲ್ಲ. 2022ರಲ್ಲಿ ಗ್ರೀಷ್ಮಾನ ಮನೆಯವರು ಅವಳಿಗೆ ಒಬ್ಬ ಶ್ರೀಮಂತ ಗಂಡನ್ನ ಹುಡುಕಿ ಅವಳ ಜೊತೆ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಗ್ರೀಷ್ಮಾ ಸಹ ಇದನ್ನ ಒಪ್ಪಿಕೊಂಡಿರ್ತಾಳೆ. ಯಾಕಂದ್ರೆ ಹುಡುಗ ಒಬ್ಬ ಸೋಲ್ಜರ್ ಹಾಗೆ ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಆಗಿರ್ತಾನೆ. ಗ್ರೀಷ್ಮಾ ಈ ಮಾಹಿತಿಯನ್ನ ಶರಣ್ ರಾಜ್ ಇಂದ ಮುಚ್ಚಿಡ್ತಾಳೆ. ಅವಳು ಒಂದು ನಿರ್ಧಾರ ಮಾಡ್ತಾಳೆ. ಶರಣ್ ರಾಜ್ ಇದ್ರೆ ತನ್ನ ಭವಿಷ್ಯಕ್ಕೆ ಎಲ್ಲಿ ಅವನು ತೊಂದರೆ ಕೊಡಬಹುದು ಅಂತ ಒಂದು ನಿರ್ಧಾರ ತಗೊಳ್ತಾಳೆ. ಅವಳ ಆ ಕಟು ನಿರ್ಧಾರನ ನೀವೇನಾದ್ರೂ ಕೇಳಿದ್ರೆ ಗಾಬರಿಗೊಳ್ತೀರಾ. ಶರಣ್ ರಾಜ್ನ ಸಾಯಿಸಬೇಕು ಅಂತ ನಿರ್ಧಾರಗೊಳ್ತಾಳೆ. ಮೊದಲಿಗೆ ಪ್ಯಾರಾಸಿಟಮಾಲ್ ಮೆಡಿಸಿನ್ ಹೈ ಡೋಸೇಜ್ ನಲ್ಲಿ ಅದನ್ನ ಪುಡಿ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಅವನಿಗೆ ಕುಡಿಸಲು ಮುಂದಾಗ್ತಾಳೆ. ಆದರೆ ಶರಣ್ ರಾಜ್ಗೆ ಅದು ಗೊತ್ತಾಗಿ ಹೋಗುತ್ತೆ. ವಿಫಲ ಪ್ರಯತ್ನದ ನಂತರ ಮ್ಯಾಂಗೋ ಜ್ಯೂಸ್ನಲ್ಲಿ ಮಿಕ್ಸ್ ಮಾಡಿಕೊಡ್ತಾಳೆ. ಅದು ಸಹ ವರ್ಕ್ ಆಗಲ್ಲ. ಆಗ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಶರಣ್ ರಾಜ್ನ ಮನೆಗೆ ಬರಮಾಡ್ಕೊಳ್ತಾಳೆ. ನಾನು ಹೊಸದಾಗಿ ಒಂದು ಕಷಾಯ ಟ್ರೈ ಮಾಡಿದ್ದೀನಿ ಅಂತ ಒಂದು ಕಷಾಯನ ಕುಡಿಸ್ಬಿಡ್ತಾಳೆ. ಆದರೆ ಆ ಕಷಾಯದಲ್ಲಿ ಪೆಸ್ಟಿಸೈಡ್ ವಿಷ ಹಾಕಿರ್ತಾಳೆ. ಶರಣ್ ರಾಜ್ ಕುಡಿತಾಕ್ಷಣ ಅಸ್ವಸ್ಥಗೊಳ್ತಾನೆ. ಅವನನ್ನ ತನ್ನ ಮನೆಗೆ ಕಳಿಸ್ಬಿಡ್ತಾಳೆ. ಅದಾದ ನಂತರ ಶರಣ್ ರಾಜ್ ಆರೋಗ್ಯ ಗಂಭೀರವಾಗಿ ಹೋಗ್ಬಿಡುತ್ತೆ. ಕುಟುಂಬದವರು ಅವನ ಕೂಡಲೇ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸತತ 10 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಕೊನೆಗೂ ಅವನು ಸಾಯ್ತಾನೆ. ಗ್ರೀಷ್ಮನನ್ನ ಪೊಲೀಸರು ಬಂಧಿಸಿ ಅವಳನ್ನ ತನಿಖೆ ಒಳಪಡಿಸಿದಾಗ ಅವಳು ಈ ಎಲ್ಲಾ ಸತ್ಯವನ್ನ ಒಪ್ಪಿಕೊಳ್ತಾಳೆ. ಈ ವಿಚಾರಣೆ ಕೊನೆಗೂ ನ್ಯಾಯಾಲಯ ತಲುಪತ್ತೆ. ನ್ಯಾಯಾಧೀಶರು ಈ ವಿಷಯವನ್ನೆಲ್ಲ ತಿಳಿದುಕೊಂಡು ಗ್ರೀಷ್ಮಾಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗತ್ತೆ. ನೋಡಿದ್ರಲ್ವಾ, ಈ 21ನೇ ಶತಮಾನದಲ್ಲಿ ಯಾರೂ ನಂಬೋದಿಕ್ಕಾಗಲ್ಲ. ಪ್ರೀತಿಯನ್ನ ನಂಬಿ ಶರಣ್ ರಾಜ್ ಹೇಗೆ ಪ್ರಾಣ ಬಿಡ್ತಾನೆ ಅಂತ. ಗ್ರೀಷ್ಮಾ ತನ್ನ ಸ್ವಾರ್ಥಕ್ಕಾಗಿ ಶರಣ್ ರಾಜ್ನ ಪ್ರಾಣ ತೆಗೆದ್ಬಿಡ್ತಾಳೆ. ಈ ವಿಷಯದ ಬಗ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಧನ್ಯವಾದ.